ಇನ್ನು ಮುಸ್ಲಿಮರ ಮನವೊಲಿಕೆ ಮಾಡುವಂಥದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸವಾಲಾಗಿದೆ. ಸಿದ್ದರಾಮಯ್ಯಗೆ ಸವಾಲಾದ ಉಪಚುನಾವಣೆ ಕಣ. ಒಂದು ಕಡೆ ದಾವಣಗೆರೆ, ಇನ್ನೊಂದು ಕಡೆ ಬಾಗಲಕೋಟೆ. ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾದಂತಹ ಒಂದು ಒತ್ತಡ ಈಗ ಸಿಎಂ ಸಿದ್ದರಾಮಯ್ಯನವರ ಪಕ್ಷದಲ್ಲಿರುವಂಥದ್ದು. ದಾವಣಗೆರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಾಗಲಕೋಟೆ, ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇಂದಿರಾ CLP ಮೀಟಿಂಗ್ನಲ್ಲಿ ಎಲೆಕ್ಷನ್ ತಂತ್ರಗಾರಿಕೆಯನ್ನ ಮಾಡ್ತಾರೆ. ದಾವಣಗೆರೆ ಗೆಲ್ಲಲು ಮುಸ್ಲಿಂ ನಾಯಕರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಶಾಸಕರು ಮತ್ತು ಸಚಿವರಿಗೆ ಉಪಚುನಾವಣೆಯ ಹೊಣೆ ಅವರ ಮೇಲಿದೆ. ಸಚಿವ ಜಮೀರ್ ಅಹಮದ್, MLC ಸಲೀಂ ಅಹಮದ್ ಆಗಿರ್ಬೋದು, ಮತ್ತು ನಜೀರ್ ಅಹಮದ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಕೂಡ ಅಬ್ದುಲ್ ಜಬ್ಬಾರ್ಗೆ ಅವರ ಗೆಲುವಿಗೆ ಹೊಣೆ ಹೊರಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕೈಪಡೆಗೆ ಸವಾಲಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸ್ಲಿಂ ಅಭ್ಯರ್ಥಿಗಳ ಕಣದಿಂದ ಹಿಂದೆ ಸರಿಸುವ ಟಾಸ್ಕ್ ಅಂತಾನೆ ಹೇಳ್ಬೋದು. ಕೈ ಅಭ್ಯರ್ಥಿ ಸಮರ್ಥ ಗೆಲುವಿನ ಪ್ರಚಾರದ ಹೊಣೆ ಲಿಂಗಾಯತ ನಾಯಕರಿಗೆ ಬಾಗಲಕೋಟೆ ಜವಾಬ್ದಾರಿಯಾಗಿದೆ. ಸಚಿವರು ಶಾಸಕರಿಗೆ ಪ್ರಚಾರದ ಹೊಣೆ ನೀಡುವ ಸಿಎಂ ಸಿದ್ದರಾಮಯ್ಯ. ಉಮೇಶ್ ಮಿಟಿ ಗೆಲ್ಲಿಸಿಕೊಂಡು ಬರಲು ನಾಯಕರಿಗೆ ದೊಡ್ಡ ಟಾಸ್ಕ್ ಆಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಕಟ್ಟಿ ಹಾಕೋದಕ್ಕೋಸ್ಕರ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಹೂಡ್ತಾ ಇದೆ. ಇಂದಿನ CLP ಮೀಟಿಂಗ್ನಲ್ಲಿ ಚುನಾವಣೆ ಸ್ಟ್ರಾಟಜಿ ಮಾಡ್ತಾರಾ? ಮುಖ್ಯವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮುಸ್ಲಿಮರ ಮನವೊಲಿಕೆ ಮಾಡುವಂಥದ್ದು ಒಂದು ದೊಡ್ಡ ಅವರಿಗೆ ಸವಾಲಾಗಿದೆ. ಇನ್ನೊಂದು ಕಡೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಲೇಬೇಕಾದಂತಹ ಒಂದು ಒತ್ತಡ ಅವರ ಮೇಲಿದೆ. ಇನ್ನು ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಇದ್ದಾರೆ. ದೀಪಾ, ಏನು ಮುಖ್ಯವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ಒತ್ತಡ ಆಗಿರ್ಬೋದು ಮುಖ್ಯವಾಗಿ? ಇನ್ನು ಕೈಪಡೆಗೆ ಸವಾಲಾಗಿರುವಂತಹ ಇದು ಮುಖ್ಯವಾಗಿ ಮುಸ್ಲಿಂ ಅಭ್ಯರ್ಥಿಗಳ ಕಣದಿಂದ ಹಿಂದೆ ಸರಿಸುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ಸವಾಲು ಎದುರಾಗಿದೆ. ಮುಸ್ಲಿಂ ಮುಖಂಡರನ್ನಾಗಿರ್ಬೋದು, ಮುಸ್ಲಿಂ ಸಮುದಾಯದವರನ್ನ ಒಂದು ಕಡೆ ಮನವೊಲಿಕೆ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಯಾಕೆಂದರೆ ದಾವಣಗೆರೆ ಕ್ಷೇತ್ರ, ಇನ್ನೊಂದು ಬಾಗಲಕೋಟೆ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ದಿನ CLP ಮೀಟಿಂಗ್ನಲ್ಲಿ ಕೂಡ ಒಂದು ತಂತ್ರಗಾರಿಕೆ, ಎಲೆಕ್ಷನ್ ಬಗ್ಗೆ ತಂತ್ರಗಾರಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಗೆಲ್ಲಬೇಕು, ಈ ಒಂದು ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು ಎಲ್ಲಪ್ಪ ಅಂತಂದರೆ, ಈಗಾಗಲೇ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರು ಈಗಾಗಲೇ ಬಂಡಾಯ ಎದ್ದು ಅವರು ಕೂಡ ಒಂದು ನಾಮಿನೇಷನ್ನ ಫೈಲ್ ಮಾಡಿದ್ದಾರೆ. ಅದು ಒಂದು ಕಡೆ ಆದರೆ ಈಗ ಇಷ್ಟು ದಿನಗಳ ಕಾಲ, ಅಂದರೆ ಇಷ್ಟು ವರ್ಷಗಳ ಕಾಲ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೀಳ್ತಾ ಇದ್ದಂತಹ ಮುಸ್ಲಿಮರ ಓಟ್ಗಳು ಏನಿದ್ದಾವೆ, ಮತಗಳು ಏನಿದ್ದಾವೆ, ಈಗ ಬೇರೆ ಬೇರೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದರೆ ಮುಸ್ಲಿಂ ಅವರು ಈಗಾಗಲೇ ಬಂಡಾಯ ಗೆದ್ದು ಅವರ ಒಬ್ಬ ಏನು ಸಮುದಾಯದ ಮುಖಂಡನನ್ನು ಈಗಾಗಲೇ ಟಿಕೆಟನ್ನು ನೀಡಿರುವಂಥದ್ದು. ಸೊ ಆ ಒಂದು ಕಾರಣದಿಂದಾಗಿ ಒಂದು ಬಂಡಾಯ ಎದ್ದು ಈ ರೀತಿ ಏನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ದೊಡ್ಡ ಮಟ್ಟದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ಕಡೆ ಒಂದು ಏನು ಏಟು ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ನಾವು ನೋಡೋದಾದರೆ ಬಾಗಲಕೋಟೆಯಲ್ಲೂ ಸಹಿತ ಇದೇ ರೀತಿಯಾದಂತಹ ಒಂದು ಒತ್ತಡಗಳು ಕೂಡ ಹೇರ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಒತ್ತಡ ಹೇರ್ತಾ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ನಮ್ಮ ಜೊತೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಇದ್ದಾರೆ. ದೀಪಾ, ಈಗಾಗಲೇ ಸಿಎಂ ಸಿದ್ದರಾಮಯ್ಯರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಒತ್ತಡ ಎದುರಾಗಿದೆ. ಮುಸ್ಲಿಮರ ಮನವೊಲಿಕೆ ಮಾಡುವಂಥದ್ದು ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸವಾಲಾಗಿದೆ. ಇನ್ನು ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ದೀಪಾ? ವಿನೋದ್, ಎರಡೂ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರ್ಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರಿಗೂ ಕೂಡ ಇರುವಂತದ್ದು. ಬಾಗಲಕೋಟೆಯಲ್ಲಿ ಹೇಗೋ ಕುಟುಂಬಕ್ಕೆ ಟಿಕೆಟ್ ಕೊಟ್ಟು ಒಂದು ಹಂತಕ್ಕೆ ಬಂಡಾಯವನ್ನ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಆದ್ರೆ ದಾವಣಗೆರೆಯ ಪರಿಸ್ಥಿತಿ ಹಾಗಿಲ್ಲ. ಈಗ ಆಲ್ರೆಡಿ 15ಕ್ಕೂ ಹೆಚ್ಚು ಜನ
ಅಲ್ಲಿ ಬಂಡಾಯವಾಗಿಯೇ ನಾಮಪತ್ರಗಳನ್ನ ಮುಸ್ಲಿಮರು ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಸಲ್ಲಿಕೆಯನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮತಗಳು ಚದುರಿ ಹೋಗುವಂತಹದ್ದು ಸಹಜವಾಗಿ ಮೇಲ್ನೋಟಕ್ಕೆ ಕಾಣ್ತಿರೋದಂತೂ ನಿಜ. ಯಾಕಂದ್ರೆ ಕಾಂಗ್ರೆಸ್ ನಾಯಕರುಗಳ ನಡೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿರೋದ್ರ ಜೊತೆಗೆ ಪೈಲ್ವಾನ್ ಸಾದಿಕ್ ಅವರು ಅಲ್ಲಿ ಪ್ರಬಲ ಅಲ್ಪಸಂಖ್ಯಾತ ಮುಖಂಡರಾಗಿ ಗುರುತಿಸ್ಕೊಂಡಂತವ್ರು, ಜೊತೆಗೆ ಅಲ್ಲಿ ಈ ಹಿಂದೆಯೂ ಕೂಡ ತಮಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲೇ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡಿಸ್ತಿದ್ದಂತವ್ರು. ಅವರಿಗೂ ಕೂಡ ಟಿಕೆಟ್ ತಪ್ಪಿದೆ, ಅವರು ಕೂಡ ಪ್ರಬಲವಾಗಿ ಅಲ್ಲಿ ಸ್ಪರ್ಧೆ ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆದ್ರೆ ಅವರನ್ನ ಯಾವ ರೀತಿಯಾಗಿ ಶಾಮನೂರು ಕುಟುಂಬ ಮನವೊಲಿಸುತ್ತೆ ಅನ್ನುವಂತಹದ್ದು ಮುಖ್ಯವಾಗತ್ತೆ. ದಾವಣಗೆರೆಯ ಅಂದ್ರೆ ಅಲ್ಲಿನ ಸದ್ಯದ ಚಿತ್ರಣವನ್ನ ನೋಡ್ತಾ ಇದ್ರೆ ಸಮರ್ಥ ಗೆಲುವಿನ ಹಾದಿ ಅಷ್ಟು ಸುಲಭಕ್ಕಿಲ್ಲ. ಎಲ್ಲವೂ ಕೂಡ ಅಂದ್ರೆ ಒಂದು ಕಡೆ ವಿಪಕ್ಷಗಳು ಅಂದ್ರೆ ಬಿಜೆಪಿಯ ಅಭ್ಯರ್ಥಿಯು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಕೈಗೊಳ್ತಿದ್ದಾರೆ. ಅಲ್ಲಿ ಸಮುದಾಯವಾರು ಟಿಕೆಟ್ ಕೊಟ್ಟಿರೋದ್ರಿಂದ ಅದು ಕೂಡ ವರ್ಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಸಮರ್ಥ ಗೆಲುವಿಗೆ ಈಗ ದೊಡ್ಡ ಕಠಿಣ ಹಾದಿಯನ್ನೇ ಅವರು ಸವಸ್ಬೇಕಾಗಿದೆ. ಹಾಗಾಗಿ ಕಾದ್ ನೋಡ್ಬೇಕು ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತ ಸಮುದಾಯವನ್ನ ಯಾವ ರೀತಿಯಾಗಿ ಮನವೊಲಿಸುತ್ತೆ. ಇನ್ ಕೇಸ್ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮನಸ್ಸು ಮಾಡಿದ್ರೆ ದೊಡ್ಡ ಗೆಲುವು ಅಂದ್ರೆ ಒಂದು ಹಂತಕ್ಕೆ ಗೆಲುವಿನ ಹಾದಿ ಸುಲಭ ಸಮರ್ಥಿಗೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿನೋದ್, ಓಕೆ, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.